ನಮಸ್ತೆ ನನ್ನ ಪ್ರೀತಿಯ ಕನ್ನಡಿಗರಿಗೆ. ಯಾರೆಲ್ಲ ಗ್ರಾಮ ಲೆಕ್ಕಿಗ ಹುದ್ದೆಗೆ ತಯಾರಿ ನಡೆಸ್ತಿದ್ದಾರೋ ಅವರು ಯಾವೆಲ್ಲ ಬುಕ್ ಓದಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಕರ್ನಾಟಕ ಸರ್ಕಾರ ಈಗಾಗಲೇ ಗ್ರಾಮ ಲೆಕ್ಕಿಗ ನೇಮಕಾತಿಗೆ ಅಧಿಸೂಚನೆಯನ್ನು ಹೊರಡಿಸಿದೆ. ಈಗಾಗಲೇ ಕೆಇ ಅಧಿಕೃತ ವೆಬ್ಸೈಟ್ ಮೂಲಕ ಆನ್ಲೈನ್ ಅರ್ಜಿ ಸಲ್ಲಿಸಲು ಅವಕಾಶವನ್ನು ನೀಡಿದೆ. ಒಟ್ಟು ಹುದ್ದೆಗಳು 1000. ಶೈಕ್ಷಣಿಕ ಅರ್ಹತೆ ಬಂದು PUC ಆಗಿರಬೇಕು. ಕನಿಷ್ಠ 18 ವರ್ಷ ಹಾಗೂ ಗರಿಷ್ಠ 35 ವರ್ಷ ವಯೋಮಿತಿಯನ್ನು ಹೊಂದಿರಬೇಕು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೇ 4, 2024 ಹಾಗೂ ಅರ್ಜಿ ಶುಲ್ಕ ಪಾವತಿಸುವ ಕೊನೆಯ ದಿನಾಂಕ ಮೇ 7ನೇ ತಾರೀಕಿನಂದು. ಯಾರೆಲ್ಲ ಇನ್ನೂ ಅರ್ಜಿ ಹಾಕಿಲ್ವೋ ದಯವಿಟ್ಟು ಅರ್ಜಿ ಹಾಕಿ. ಆಯ್ಕೆ ಪ್ರಕ್ರಿಯೆ ಬಂದು ಲಿಖಿತ ಪರೀಕ್ಷೆ ಮೂಲಕ ಆಯ್ಕೆ ಮಾಡ್ಕೋತಾರೆ. ಇದರಲ್ಲಿ 2 ಪೇಪರ್ ಇದೆ. ಒಂದು ಮೊದಲನೇ ಪ್ರಶ್ನೆ ಪತ್ರಿಕೆ ಬಂದು ಸಾಮಾನ್ಯ ಜ್ಞಾನ, ಇತಿಹಾಸ, ಸಂವಿಧಾನ, ಭೂಗೋಳ, ವಿಜ್ಞಾನ, ಮಾನಸಿಕ ಸಾಮರ್ಥ್ಯ ಹಾಗೂ ಪ್ರಚಲಿತ ಘಟನೆಗಳಿರುತ್ತೆ. ಎರಡನೇ ಪ್ರಶ್ನೆ ಪತ್ರಿಕೆ ಬಂದು ಸಾಮಾನ್ಯ ಕನ್ನಡ, ಇಂಗ್ಲಿಷ್ ಮತ್ತು ಕಂಪ್ಯೂಟರು, ಈ 3 ವಿಷಯಗಳನ್ನು ಹೊಂದಿರುತ್ತೆ. ಬನ್ನಿ ಏನೆಲ್ಲ ಓದಬೇಕು ಅನ್ನೋದ್ರ ಬಗ್ಗೆ ಇವತ್ತು ತಿಳಿಸ್ಕೊಡ್ತೀನಿ. 6ರಿಂದ 12ನೇ ತರಗತಿ ಪುಸ್ತಕಗಳನ್ನ ಕಂಪಲ್ಸರಿ ಓದಲೇಬೇಕು. ಯಾಕಂದ್ರೆ ಅದು ನಮ್ಮ ಬೇಸಿಕ್ ಬುಕ್ಸ್, ನಮ್ಮ ಫೌಂಡೇಶನ್, ನಾವೇನಾದ್ರೂ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಗ್ರಾಮ ಲೆಕ್ಕಿಗ ಅಂತಲ್ಲ, ಯಾವುದೇ ನೀವು ಸರ್ಕಾರಿ ಕೆಲಸ ತಗೋಬೇಕು ಅಂತಂದ್ರೆ ಬೇಸಿಕ್ ಬುಕ್ಸ್ ಓದಲೇಬೇಕು. ನಮ್ಮ ಫೌಂಡೇಶನ್ ಗಟ್ಟಿ ಆಗದೆ ಅಲ್ಲಿ. ನೆಕ್ಸ್ಟ್ ಆಥರ್ ಬುಕ್ಸ್ನ ಓದಬೇಕು. ಆಥರ್ ಬುಕ್ಸ್ ಯಾವ್ಯಾವೆಲ್ಲ ಓದಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಬನ್ನಿ, ಸ್ವತಃ ನಾನು ಓದಿ ನಿಮಗೆ ಅದನ್ನ ಅನುಭವನ ಹಂಚ್ಕೊಳಕ್ ಬಂದಿದ್ದೀನಿ. ಯಾರೋ ಹೇಳಿದ್ನ ನಿಮ್ಗೆ ಹೇಳ್ತಾ ಇಲ್ಲ. ಮೊದಲನೇದಾಗಿ ಇತಿಹಾಸ ಅಂತ ಬಂದ್ರೆ ನಾನು ಶರಣಯ್ಯ ಭಂಡಾರಿ ಮಠ್ ಸರ್ದು ಇತಿಹಾಸ ಸಂಜೀವಿನಿ ಬುಕ್ನ ಓದ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ. ನಾನು ಓದೋದನ್ನ ನಿಮ್ಗೆ ಹೇಳಕ್ ಬಂದಿದ್ದೀನಿ. ಇದು ಗ್ರಾಮ ಲೆಕ್ಕಿಗ ಹುದ್ದೆಗೆ ಮಾತ್ರ ಅಲ್ಲ, ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಯೂಸ್ಫುಲ್ ಆಗುತ್ತೆ. ಎರಡನೇದು ಬಂದು ಭಾರತದ ಸಂವಿಧಾನ ಮತ್ತು ರಾಜಕೀಯ. ಇದು ಸಂವಿಧಾನ, ಭಾರತದ ಸಂವಿಧಾನಕ್ಕೆ ನಾನು PS ಗಂಗಾಧರ್ ಸರ್ ಬುಕ್ನ ಓದ್ತಾ ಇದ್ದೀನಿ. ಇದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಇನ್ನು ಭೂಗೋಳ ಬಂದ್ರೆ ಬಡಮಿಯ ಸರ್ ಬುಕ್ಸ್ ತುಂಬಾ ಚೆನ್ನಾಗಿದೆ. ಭೂಗೋಳ MM ಬಡಮಿಯ ಸರ್. ಇದಿಲ್ಲ ಅಂತಂದ್ರೆ ಉತ್ತಮ ಪುಸ್ತಕ ಅಂತಂದ್ರೆ ಭೂಗೋಳ ಸಂಜೀವಿನಿ. ಇದು ಶರಣಯ್ಯ ಭಂಡಾರಿ ಸರ್ದು ಭೂಗೋಳ ಸಂಜೀವಿನಿ ಅಂತ. ಕಾಂಪಿಟೇಟಿವ್ ಜಗತ್ತಿಗೆ ಏನ್ ಬೇಕು, ಎಷ್ಟು ಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಂಡು ಈ ಬುಕ್ನ ಬರೆದಿದ್ದಾರೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಈ ಬುಕ್ಸ್ನ ತಗೊಳ್ಳಿ. ಇನ್ನ ಸೈನ್ಸ್ ಅಂತ ಬಂದ್ರೆ 4G ಸೈನ್ಸ್. ಈ ಒಂದು ಬುಕ್ ಓದಿದ್ರೆ ಸಾಕು, ಎಲ್ಲ ಸೈನ್ಸು ಕಂಪ್ಲೀಟ್ ಆಗುತ್ತೆ. ಅಂದ್ರೆ ನಮ್ಗೆ ಏನ್ ಬೇಕು ಸ್ಪರ್ಧಾತ್ಮಕ ಪರೀಕ್ಷೆಗೆ ಸೈನ್ಸ್ ಅನ್ನೋರ್ಗೆ ಇದು ತುಂಬಾ ಚೆನ್ನಾಗಿದೆ. ಸೈನ್ಸ್ ಬುಕ್ ರವಿ ಸರ್ದು ಓದಿ, 4G ಸೈನ್ಸ್ ಅಂತ. ಇನ್ನು ಸಾಮಾನ್ಯ ಕನ್ನಡ ಬಂದ್ರೆ 2ನೇ ಪ್ರಶ್ನೆ ಪತ್ರಿಕೆ, 2ನೇದು ಸಾಮಾನ್ಯ ಕನ್ನಡ ಇದೆ. KM ಸುರೇಶ್ ಸರ್ದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಅದ್ ಬಿಟ್ರೆ ಕನ್ನಡ ವ್ಯಾಕರಣ ರಚನಾ ಅಂತ ಹೇಳ್ಬಿಟ್ಟು ಕೃಷ್ಣಮೂರ್ತಿ ಉಡುಪ ಅನ್ನೋರು ಈ ಬುಕ್ನ ಬರೆದಿದ್ದಾರೆ. ಇದು ತುಂಬಾ ಚೆನ್ನಾಗಿದೆ. ಇದನ್ನ ಸಾಮಾನ್ಯ ಕನ್ನಡ ಅಧ್ಯಯನಕ್ಕೋಸ್ಕರ ಈ ಬುಕ್ನ ಓದ್ಬೋದು. ಇನ್ನ ರಾಜ್ಯಗಳ ಬಗ್ಗೆ ಮಾಹಿತಿ ಬೇಕು ಅಂದ್ರೆ ಸಾಮಾನ್ಯ ಜ್ಞಾನದಲ್ಲಿ ಇದು ಬರುತ್ತೆ. ರಾಜ್ಯಗಳ ಬಗ್ಗೆ ಮಾಹಿತಿ ಬೇಕು ಅಂದ್ರೆ ಹುಸೇನಪ್ಪ ನಾಯಕ ಸರ್ದು ಬುಕ್ಸ್ನ ತಗೊಳ್ಳಿ, ತುಂಬಾ ಚೆನ್ನಾಗಿದೆ. ಇನ್ನು ಮೆಂಟಲ್ ಎಬಿಲಿಟಿ ಪ್ರತಿಯೊಬ್ಬರಿಗೂ ಕಷ್ಟ ಆಗುತ್ತೆ. ಅದು ಕಾಮರ್ಸ್ ಆಗಿರಲಿ, ಸೈನ್ಸ್ ಆಗಿರಲಿ, ಅವ್ರಿಗೂ ಸಹ ಮ್ಯಾಥ್ಸ್ ಬೇರೆ, ಮೆಂಟಲ್ ಎಬಿಲಿಟಿ ಬೇರೆ. ಆರ್ಟ್ಸ್ ಸ್ಟೂಡೆಂಟಿಗೆ ಮಾತ್ರ ಅಲ್ಲ, ಸೈನ್ಸು ಮ್ಯಾಥ್ಸ್ ಅವ್ರಿಗೂ ಕಾಮರ್ಸ್ವರೆಗೂ ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ಮೆಂಟಲ್ ಎಬಿಲಿಟಿಗೆ ನಾನು ಗುರುರಾಜ್ ಬುಲ್ಬುಲೆ ಸರ್ದು ತಗೊಂಡಿದ್ದೀನಿ. ಇದು ತುಂಬಾ ಚೆನ್ನಾಗಿದೆ. ಈ ಬುಕ್ಸ್ನ ತಗೊಳ್ಳಿ. ಮತ್ತೆ ಕಂಪ್ಯೂಟರು 2ನೇ ಭಾಗ, 2ನೇ ಪ್ರಶ್ನೆ ಪತ್ರಿಕೆಯಲ್ಲಿ ಕಂಪ್ಯೂಟರ್ ಬರುತ್ತೆ. ಇದು ಬೇಸಿಕ್ ಕಂಪ್ಯೂಟರು. ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ನ ಅರ್ಥ ಮಾಡಿಕೊಂಡು ಈ ಬುಕ್ಸ್ನ ಬರೆದಿದ್ದಾರೆ. ಇದು ಗುರುರಾಜ್ ಬುಲ್ಬುಲೆ ಸರ್ದು. ಇದನ್ನ ತಗೊಳ್ಳಿ. ಮೇಯ್ನು ಕ್ವಶನ್ ಬ್ಯಾಂಕು ನಾನು ಕಾನ್ ಬೂಸ್ಟರ್ನ ಓದ್ತಾ ಇದ್ದೀನಿ. ಯಾಕಂದ್ರೆ ಕ್ವಶನ್ ಬ್ಯಾಂಕ್ ಯಾವುದೇ ಸಿಕ್ಕಿದ್ರು ಆ ಕ್ವಶನ್ ಬ್ಯಾಂಕ್ನ ಮೊದಲು ತಗೊಳ್ಳಿ. ಯಾಕಂದ್ರೆ ನಮ್ಮ ಅರ್ಧ ಸಿಲೆಬಸ್ ಕಂಪ್ಲೀಟ್ ಆಗಿದೆ ಕ್ವಶನ್ ಬ್ಯಾಂಕಲ್ಲಿ. ಅಂದ್ರೆ ಯಾವ ಸಬ್ಜೆಕ್ಟು ಯಾವುದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಿದ್ದಾರೆ, ಯಾವೆಲ್ಲ ಕ್ವಶನ್ ಬಂದಿದೆ, ಹೆಂಗೆ ಅಂತ ಹೇಳಿ ಅನಾಲಿಸಿಸ್ ಮಾಡಬೇಕು ಅಂತ ಹೇಳಿದ್ರೆ ಕ್ವಶನ್ ಬ್ಯಾಂಕ್ ಮುಖ್ಯ ಆಗುತ್ತೆ. ಇದರಲ್ಲಿ ಈ ಕಾನ್ ಬೂಸ್ಟರ್ ಅಲ್ಲಿ KS ಮತ್ತೆ SDA ಎಲ್ಲ ಕ್ವಶನ್ ಇದೆ. ಸೊ ಕ್ವಶನ್ ಬ್ಯಾಂಕ್ ನ ದಯವಿಟ್ಟು ತಗೊಳ್ಳಿ. ಯಾಕಂದ್ರೆ ನಮ್ಮ ಅರ್ಧ ಸಿಲೆಬಸ್ ಕಂಪ್ಲೀಟ್ ಆಗಿದೆ ಕ್ವಶನ್ ಬ್ಯಾಂಕ್ ಗಳಿಂದ.
ನಾನು ಇಷ್ಟು ಬುಕ್ ಓದ್ತಿದ್ದೀನಿ, ಮತ್ತು ಎಲ್ಲರೂ 6 ಸಬ್ಜೆಕ್ಟ್ ಒಂದೇ ಬುಕ್ಕಲ್ಲಿ ಇರೋದನ್ನ ದಯವಿಟ್ಟು ತೊಗೊಬೇಡಿ. ಯಾಕಂದರೆ ಈಸಿ ಆಗುತ್ತೆ, ಅಂದರೆ ನಮ್ಮ ನಾಲೆಡ್ಜು ಸೀಮಿತ ಆಗಿಬಿಡುತ್ತೆ, ಬಾವಿಲಿರೋ ಕಪ್ಪೆಗಳಾಗ್ಬಿಡ್ತೀವಿ. ಅಂದರೆ ಎಷ್ಟು ಬೇಕು ಅಷ್ಟೇ ಮಾಹಿತಿ ಇರುತ್ತೆ, ಹೆಚ್ಚಿನ ಮಾಹಿತಿ ಇರಲ್ಲ. ದಯವಿಟ್ಟು ಆಥರ್ ಬುಕ್ಸ್ನ ಓದಿ, ಬೇಸಿಕ್ ಬುಕ್ಸ್ನ ಮರಿಬೇಡಿ. ಬೇಸಿಕ್ ಬುಕ್ಸ್ ಓದಿದ್ರೆ ಮಾತ್ರ ನಾವು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಗೆಲ್ಲಕ್ಕೆ ಸಾಧ್ಯ. ಹಾಗೆ ಬೇಸಿಕ್ ಬುಕ್ಸ್ ಆದಮೇಲೆ ಆಥರ್ ಬುಕ್ಸ್ನ ಓದ್ಬೇಕು ನೀವು. ನಾವು ಈಗೇನು ಹೇಳೋದನ್ನ ಬುಕ್ಸ್ ಓದಿದ್ರೆ ಸಾಕು. ಗ್ರಾಮಲೆಕ್ಕ ಈಗ ವಿಲೇಜ್ ಅಕೌಂಟೆಂಟ್ ಮಾತ್ರ ಅಲ್ಲ, ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೂ ಯೂಸ್ ಆಗುತ್ತೆ. ನಾವು ಓದೋದೇ ಉಂಟಂತೆ ಒಂದಕ್ಕೆ ಅಂತ ಹೇಳಿ ರಿಸರ್ವ್ ಆಗಿ ಓದಬಾರ್ದು. ಎಲ್ಲ ಎಕ್ಸಾಮ್ಗೂ ಪ್ರಿಪೇರ್ ಆಗಬೇಕು. ನಾವೆಲ್ಲ ಒಂದು ಕಡೆ ನಮ್ಮನ್ನ ದೇವ್ರ ಕೈ ಹಿಡಿತಾನೆ. ಇನ್ನೂ ಹೆಚ್ಚಿನ ವಿಡಿಯೋಗಳ ಜೊತೆ ನಾನು ನಿಮ್ಮ ಜೊತೆ ಬರ್ತೀನಿ. ನಿಮ್ಗೆ ಏನೇ ಅನಿಸಿಕೆ ಅಭಿಪ್ರಾಯ ಇದ್ರೂ ಕಮೆಂಟ್ ಮಾಡಿ. ನಿಮ್ಗೆ ಯಾವ ಥರ ವಿಡಿಯೋ ಬೇಕು, ಏನೇ ಡೌಟ್ ಇದ್ರೂ ಸಹ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಗೆ ಯಾವ ಥರ ವಿಡಿಯೋ ಬೇಕೋ ಅದೇ ಥರ ವಿಡಿಯೋ ಮಾಡೋ ಪ್ರಯತ್ನ ಮಾಡ್ತೀನಿ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಒಳ್ಳೆ ವಿಡಿಯೋಗಳ ಜೊತೆ ಬರ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಮಸ್ತೆ.